ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಶ್ವದ ಅತಿ ದೊಡ್ಡ ಲೈವ್ ಪೇಜ್ ಅಮೂಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಗೌತಮಿ ಅಮರ್ನಾಥ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಏನಪ್ಪ ಅಂದರೆ ಕ್ರಿಸ್ಪಿ ಚುರ್ರೋಸ್. ಸೊ ಚುರ್ರೋಸ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತೇ ಇದೆ ಏನು ಅಂತ ಹೇಳಿಬಿಟ್ಟು ಸೊ ಚುರ್ರೋಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಅವಕಾಶನ ನನಗೆ ಮಾಡಿಕೊಟ್ಟಂಥ ಅಮೂಲ್ ತಂಡದವರಿಗೆ ಹಾಗೂ ನಂದಿನಿ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ ಅಮೂಲ್ ಪದಾರ್ಥನ ಏನೇನು ಉಪಯೋಗಿಸ್ಕೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಹಾಗೆ ತೋರಿಸ್ತೀನಿ, ಹಾಗೆ ಮಾಡ್ತೀನಿ. ಬನ್ನಿ ನೋಡೋಣ. ನಾನು ಫ್ರಂಟ್ ಕ್ಯಾಮ್ರಾ ಹಾಕ್ತೀನಿ. ಈಗ ನಾನಿಲ್ಲಿ ಉಪಯೋಗಿಸ್ಕೊತಾ ಇರೋದು ಅಮೂಲ್ ಅವರ ಆರ್ಗ್ಯಾನಿಕ್ ಸೋನಾ ಮಸೂರಿ. ಸೊ ಈ ಸೋನಾ ಮಸೂರಿ ಅಕ್ಕಿನ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಮಿಲ್ಲಿಗೆ ಹಾಕ್ಸಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅಕ್ಕಿ ಹಿಟ್ಟಾಗುತ್ತೆ. ಸೊ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆ, ಅಮೂಲ್ ಬಟರ್, ಇದು ಮೈದಾ ಹಿಟ್ಟು. 1 ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಮತ್ತು ಇದು ಸಕ್ಕರೆ 1 3 ಸ್ಪೂನ್ ಅಷ್ಟು ಹಾಕ್ಕೊತೀನಿ. ಮತ್ತು ಇದು ಸಕ್ಕರೆ ಪುಡಿ. ಈ ಸಕ್ಕರೆನ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಚುರ್ರೋಸ್ಗೆ ನಮಗಿದು ಬೇಕಾಗುತ್ತೆ. ಸೊ ಇಷ್ಟೇ ಪದಾರ್ಥ ನಾನು ಉಪಯೋಗಿಸ್ಕೊಂಡು ಅಮೂಲ್ ಬಟರ್ ಯೂಸ್ ಮಾಡ್ತೀನಿ. ಸೊ ಇದಿಷ್ಟು ಪದಾರ್ಥ ಯೂಸ್ ಮಾಡಿಕೊಂಡು ನಾನು ಚುರ್ರೋಸ್ ಮಾಡೋದು ತೋರಿಸ್ತೀನಿ. ಸೊ ಯಾವ ರೀತಿ ಮಾಡೋದು ತೋರಿಸ್ತೀನಿ ಅನ್ನೋದು ಬನ್ನಿ ನೋಡೋಣ. ಸೆಟ್ ಮಾಡ್ಕೊತಾ ಇದ್ದೀನಿ ಕ್ಯಾಮ್ರಾನ, ಸೊ ಎಲ್ಲರಿಗೂ ಕಾಣಿಸ್ಲಿ ಅಂತ. ಓಕೆ, ಎಲ್ಲರಿಗೂ ಕಾಣಿಸುತ್ತಾ? ಈಗ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಮೈದಾ 1 ಕಪ್ಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಈ ಎರಡೂ ಸೇರಿಸಿ ನಾನು 1.5 ಕಪ್ಪು ನೀರನ್ನ ಉಪಯೋಗಿಸ್ತಾ ಇದ್ದೀನಿ. ಯಾವ ಪ್ರಪೋರ್ಷನ್ನಲ್ಲಿ ತೊಗೊಂಡಿದ್ದೀವೋ ಅದೇ ಪ್ರಪೋರ್ಷನ್ ಅಳತೆ ಬೌಲ್ ತೊಗೊತಾ ಇದ್ದೀನಿ. ಸೊ 1.5 ಕಪ್ಪು ವಾಟರು, ನೋಡಿ, 1.5. ಸೊ 1.5 ತಗೊಂಡಿದ್ದೀನಿ. ನಾನು ಗ್ಯಾಸ್ ಆನ್ ಮಾಡ್ಕೊತೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಬಟರ್ ಹಾಕ್ತೀನಿ, ಅಮೂಲ್ ಅವ್ರದ್ದು. ಸೊ ಈ ಬಟರೇ ನಮಗೆ ಕ್ರಿಸ್ಪಿನೆಸ್ ಕೊಡೋದು, ಹಾಗಾಗಿ ನಾನೊಂದು 1 ಸ್ಪೂನ್ ಅಷ್ಟು ಬಟರ್ ಹಾಕ್ತೀನಿ. ಇಷ್ಟು ಬಟರ್ 1 ಸ್ಪೂನ್ ಅಷ್ಟು ಬಟರ್ ನಾನು ಹಾಕ್ತಾ ಇದ್ದೀನಿ. ಮತ್ತೆ ಸಕ್ಕರೆ 3 ಸ್ಪೂನ್ ಅಷ್ಟು ಅಮೂಲ್ ಸಕ್ಕರೆ ಹಾಕ್ತಾ ಇದ್ದೀನಿ. 1 ಸ್ವೀಟ್ನೆಸ್ಗೆ 2 3. ಸೊ ಇದು ಕುದಿ ಬರಲಿ, ಬಟರ್ ಕರಗಲಿ ಮತ್ತೆ ಸಕ್ಕರೆ ಕರಗಿ ಕುದಿ ಬರಲಿ, ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದ್ಮೇಲೆ ಇದನ್ನ ಯೂಸ್ ಮಾಡ್ತೀನಿ. ಕಾಣಿಸ್ತಾ ಇದೆ ಅಲ್ಲ? ಸೊ ಬಟರ್ ಕುದೀತಾ ಇದೆ, ಸಕ್ಕರೆ ಕರಗಿ ಬಟರ್ ಮೆಲ್ಟ್ ಆಗಲಿ. ಸೊ ಇದನ್ನೆಲ್ಲ ಸಿಮ್ಮಲ್ಲೇ ಮಾಡೋದು. ನೀವು ಚುರ್ರೋಸ್ನ ಕೇಳೇ ಇರ್ತೀರಾ, ನೋಡೇ ಇರ್ತೀರಾ, ತಿಂದೇ ಇರ್ತೀರಾ. ಈ ಮೆಕ್ಡೊನಾಲ್ಡ್ಸ್ ಅಲ್ಲಿ, KFCs ಅಲ್ಲಿ, ಅಥವಾ ಪಿಜ್ಜಾ ಕಾರ್ನರ್ಸ್ ಅಲ್ಲಿ, ಇದರಲ್ಲೆಲ್ಲ ನಿಮ್ಗೆ ಸಿಗುತ್ತಲ್ವಾ. ಸೊ ಅದೇ ಚುರ್ರೋಸ್ನ ಹೆಲ್ತಿ ವರ್ಷನ್ ಅಲ್ಲಿ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾನೇ ಸುಲಭ. ಇಷ್ಟೇ ನಮ್ಗೆ ಬೇಕಾಗಿರೋದೇನು, ನೀವು ಬೇಕಿದ್ರೆ ರವಾ ಕೂಡ ಯೂಸ್ ಮಾಡ್ಕೋಬಹುದು, ಮೈದಾ ಬದಲು. ಕಡಲೆ ಹಿಟ್ಟು ಅಂತೀನಿ, ಸಾರಿ, ರವೆ, ಮಾಮೂಲಿ ರವೆ, ಉಪ್ಪಿಟ್ಟು ರವೆ ಬರುತ್ತಲ್ಲ, ಉಪ್ಪಿಟ್ಟು ರವೆನೂ ಯೂಸ್ ಮಾಡ್ಕೋಬಹುದು. ಅಥವಾ ಬರೀ ಅಕ್ಕಿ ಹಿಟ್ಟಿಂದನೂ ಮಾಡ್ಬೋದು ಹೆಲ್ತಿಯಾಗಿ ನೋಡಕ್ ಹೋದ್ರೆ. ಇಲ್ಲ ಗೋಧಿ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟು ಹಾಕ್ಬೋದು, ಗೋಧಿ ಹಿಟ್ಟು ಹಾಕಿ ರವೆ ಹಾಕ್ಬೋದು. ಸೊ ಯಾವ ರೀತಿ ಬೇಕಾದರೂ ಹೆಲ್ದಿಯಾಗಿ ನಾವು ಮಾಡ್ಕೋಬಹುದು.
ಸೊ ಇದು ಕುದೀತಾ ಇದೆ. ಇಲ್ಲಿ ಸಕ್ಕರೆನೂ ಕರಗಿದೆ. ಸಿಮ್ ಮಾಡ್ಕೊತಾ ಇದ್ದೀನಿ ಫ್ಲೇಮ್ನ ನಾನು ಇವಾಗ. ಸಕ್ಕರೆನೂ ಕರಗಿದೆ. ಇವಾಗ ನಾನು 1 ಕಪ್ ಮೈದಾ ಆ್ಯಂಡ್ 1/2 ಕಪ್ ಅಕ್ಕಿ ಹಿಟ್ಟು. ಅಮೂಲ್ ಅವರ ಆರ್ಗ್ಯಾನಿಕ್ ಮೊಸರು ಹಾಕಿನೇ ನಾನು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿದ್ದೀನಿ. ಸೊ ಮಿಲ್ಲಿಗೆ ಹಾಕ್ಸ್ಕೊಂಡು ಜರಡಿ ಇಟ್ಕೊಂಡು ಅದನ್ನು ನಾನು ಪೌಡ್ರ್ ಮಾಡಿಕೊಂಡು ಹಾಕ್ತಾ ಇರೋದು. ಸೊ ಜಸ್ಟ್ ಅಷ್ಟೇ, ಇದನ್ನ ಹಾಕಿ ಜಸ್ಟ್ ಕಲಸೋದು. ಸಿಮ್ ಮಾಡ್ಕೊಳ್ಳಿ. ಸಿಮ್ ಮಾಡಿಕೊಂಡು ಜಸ್ಟ್ ಹಾಕಿ ಕಲಸೋದು ಅಷ್ಟೇ. ಬೇಗ ಆಗೋಗುತ್ತೆ. ಬಟ್ ಆದರೆ ಇದು ಸ್ವಲ್ಪ ತಣ್ಣಗಾಗಬೇಕು, ಗಂಟಿಲ್ದೇ ಇರೋ ಹಾಗೆ. ನೋಡಿ ಎಷ್ಟು ಬೇಗ ಆಗೋಯ್ತು. ಇಷ್ಟೇ. ಇದನ್ನು ನಾವು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಚುರೋಸ್ನ ಮಾಡ್ಕೊಳ್ಳೋದು. ಸೊ ನಾನು ಇದನ್ನು ಇವತ್ತು ಏನರಲ್ಲಿ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸೊ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು. ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ. ಗಂಟಿಲ್ದೇ ಇರೋ ರೀತಿ ಈ ರೀತಿ ಫುಲ್ಲು ಮಾಡ್ಕೊಳ್ಳೋದು. ಚೆನ್ನಾಗಿ ಕಲಿಸ್ಕೋಬೇಕು ಗಂಟಿಲ್ದೇ ಇರೋಂಗೆ. ಸೊ ಈಗ ಇದು ಆಗಿದೆ. ಇದನ್ನು ನಾನು ಕೆಳಗಡೆ ಶಿಫ್ಟ್ ಮಾಡ್ಕೊತೀನಿ. ಸೊ ಇದನ್ನು ನಾನು ಕೆಳಗಡೆ ಶಿಫ್ಟ್ ಮಾಡಿಕೊಂಡು ಆಯಿಲ್ನ ಡೀಪ್ ಫ್ರೀಸ್ಗೆ ಇಟ್ಬಿಡ್ತೀನಿ. ಲೋ ಫ್ಲೇಮಲ್ಲೇ ಇರಲಿ ಆಯಿಲ್, ಲೋ ಫ್ಲೇಮಲ್ಲೇ ಹೀಟ್ ಆಗಲಿ. ಸೊ ನಾವು ಚುರೋಸ್ ಮಾಡೋದು ಕೂಡ ಲೋ ಫ್ಲೇಮಲ್ಲೇ, ಹೈ ಫ್ಲೇಮಲ್ಲಿ ಬೇಡ. ಸೊ ಇದಾಗಿದೆ ಅಲ್ಲ, ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಹಾಕಿರೋದು 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, 3 ಸ್ಪೂನು ಸಕ್ಕರೆ ಮತ್ತು 1 ದೊಡ್ಡ ಸ್ಪೂನು ಬೆಣ್ಣೆ. ಇಷ್ಟೇ ನಾನು ಹಾಕಿರೋದು. ಮತ್ತು ನೀರು ಬಂದ್ಬಿಟ್ಟು 1.5 ಕಪ್ ಆಗುತ್ತಲ್ಲ ಅಳತೆ. ಸೊ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಎರಡು ಸೇರಿ 1.5 ಕಪ್ ಆಗುತ್ತಲ್ಲ, ಅದಕ್ಕೆ 1.5 ಕಪ್ ನೀರು ಸೇಮ್ ಅಳತೆಯಲ್ಲೇ ಹಾಕಿರೋದು. ಕಾಣಿಸ್ತಾ ಇದೆ ಅಲ್ಲ? ಸೊ ಈ ರೀತಿ ಚೆನ್ನಾಗಿ ನಾದ್ಕೊಂಡು, ಬಿಸಿ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡು ಆಫ್ ತಗೊತೀನಿ. ಬಿಸಿ ಇರುತ್ತೆ, ನೀವು ನಾದವಾಗ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೋಡ್ಕೊಳ್ಳಿ. ಸ್ವಲ್ಪ ಸುಮ್ಮನೆ ಇಷ್ಟೇ. ಆ್ಯಕ್ಚುಲಿ ಆಗಲೇ ಫುಲ್ ಎಲ್ಲ ಆಗೋಗಿರುತ್ತೆ, ನಾವು ಚೆನ್ನಾಗಿ ಕಲಸಿರ್ತೀವಲ್ಲ. ಸೊ ಈ ರೀತಿ ನಾದ್ಕೊಂಡು ಇದನ್ನು ಒಂದು ಪೈಪಿಂಗ್ ಬ್ಯಾಗ್ ಆದರೂ ನೀವು ಹಾಕ್ಕೋಬೋದು. ಒಂದು ವೇಳೆ ಇಲ್ಲ ಅಂದರೆ ಈ ರೀತಿ ಚಕ್ಲಿ ಹೊರಳಿರುತ್ತಲ್ಲ, ಈ ರೀತಿ ಚಕ್ಲಿ ಹೊರಳಿರುತ್ತಲ್ಲ, ನಾನು ಸ್ಟಾರ್ ತೊಗೊಂಡಿದ್ದೀನಿ. ನೀವು ಯಾವ ಶೇಪ್ ಬೇಕಾದರೂ ತೊಗೋಬೋದು. ಸೊ ಇದರಲ್ಲಿ ಹಾಕಿ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು. ಒಂದೊಂದು ಲೈನ್ ಹಾಕಿದ್ರೆ. ಇಲ್ಲ ಹಾಲಿನ ಕವರ್ ಯೂಸ್ ಮಾಡಿಕೊಂಡು, ಹಾಲಿನ ಕವರ್ ಇರುತ್ತಲ್ಲ, ಸೊ ಹಾಲಿನ ಕವರ್ ಯೂಸ್ ಮಾಡಿಕೊಂಡು ನೀವು ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ. ಆಯಿಲ್ ಕವರ್ ಇರುತ್ತೆ, ಅದು ಯೂಸ್ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ. ಸೊ ನಾನು ಇಲ್ಲಿ ಚಕ್ಲಿ ಹೊರಳು ಹಾಕೊತಾ ಇದ್ದೀನಿ, ಅಂದರೆ ಸ್ವಲ್ಪ ಸಣ್ಣ ಬರುತ್ತೆ. ಚಕ್ಲಿ ಹೊರಳಿಗೆ ಹಾಕ್ಕೊಂಡು ಪ್ರೆಸ್ ಮಾಡೋದು. ನಿಮ್ಗೆ ಎಷ್ಟೆಷ್ಟು ಉದ್ದ ಬೇಕೋ ಅಷ್ಟಷ್ಟು ಉದ್ದ ಈ ರೀತಿ ನೋಡಿ ಕಾಣಿಸ್ತಾ ಇದೆ ಅಲ್ಲ. ಸೊ ಎಷ್ಟೆಷ್ಟು ಉದ್ದ ಬೇಕೋ ಅಷ್ಟಷ್ಟು ಉದ್ದ ಈ ರೀತಿ ಮಾಡಿಟ್ಕೊಳ್ಳೋದು. ತುಂಬ ಅಂದರೆ ತುಂಬಾ ಈಸಿ, ಬೇಗ ಆಗೋಗುತ್ತೆ.
ಎಣ್ಣೆ ಕಾಯೋ ಅಷ್ಟೊತ್ತಿಗೆ ನಾವು ಇದನ್ನು ಮಾಡಿಟ್ಕೊಳ್ಳೋಣ. ಬೇಗ ಆಗೋಗುತ್ತೆ, ಒಂದು 20 ಮಿನಿಟ್ಸಲ್ಲಿ ಇದು ಆಗೋಗುತ್ತೆ. ಸೊ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರಿಗೆ ಯಾವಾಗಲಾದ್ರೂ ಏನಾದರೂ ವೆರೈಟಿ ಬೇಕು ಅನಿಸುತ್ತೆ, ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಮತ್ತು ಸ್ನ್ಯಾಕ್ಸ್ ಬಾಕ್ಸು ಕೂಡ ಹಾಕಿ ಕಳಿಸ್ಬೋದು. ಸೊ ಮನೆಯಲ್ಲೇ ಮಾಡೋದ್ರಿಂದ ಅವ್ರು ಹೆಲ್ತಿಯಾಗೂ ಇರ್ತಾರಲ್ವ. ಕಾಣಿಸ್ತಾ ಇದೆಯಲ್ಲ. ಸೊ ಈ ರೀತಿ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇದನ್ನ ನಿಮ್ಗೆ ಇಷ್ಟ ಬಂದಿರೋ ಶೇಪಲ್ಲಿ ಕೂಡ ಮಾಡ್ಕೋಬಹುದು. ಸೊ ಉದ್ದಕ್ಕೆ ಕಟ್ ಮಾಡಿಕೊಂಡು ಈ ಕಟ್ ಮಾಡ್ಕೊಂಡಿರೋದನ್ನ ಹಾರ್ಟ್ ಶೇಪಲ್ಲಿ ಕೂಡ ನೀವು ಪ್ರೆಸೆಂಟ್ ಮಾಡ್ಬೋದು. ನೋಡಿ, ಈ ಥರ ಹಾರ್ಟ್ ಶೇಪಲ್ಲಿ ಕೂಡ ಮಾಡ್ಬೋದು. ಪೈಪಿಂಗ್ ಬ್ಯಾಗ್ ಇರೋರು ಪೈಪಿಂಗ್ ಬ್ಯಾಗಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಚಕ್ಲಿ ಹೊರಳೋದ್ರಲ್ಲಿ ಮಾಡ್ತಾ ಇದ್ದೀನಿ. ಸೊ ಎಣ್ಣೆ ಕಾದಿದೇನೋ ನೋಡೋಣ. ಎಣ್ಣೆ ಕಾದಿದೆ. ಸೊ ಕ್ಯಾಮ್ರಾನ ನಾನು ಮುಂದಕ್ಕೆ ತರ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅಲ್ಲ. ಓಕೆ, ಈಗ ಕಾದಿದೆ. ಅದು ಕಾದಿರೋದಕ್ಕೆ ಒಂದೊಂದಾಗಿ ನಾನು ಹಾಕ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇರಲಿ, ಮೀಡಿಯಮ್ಮು ಬೇಡ, ಹೈ ಬೇಡ, ಸಣ್ಣ ಉರಿನಲ್ಲೇ ಅದು ಕ್ರಿಸ್ಪಿ ಆಗಲಿ. ಸೊ ಇದಿಷ್ಟು ಆಗಲಿ. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ ನಾವು. ಸೊ ಇನ್ನು ದಪ್ಪ ಬೇಕು ಅಂದವರು ನೀವು ಬೇಕಾದ್ರೆ ಹಾಲಿನ ಕವರು, ಎಣ್ಣೆ ಕವರು ಹೇಳಿದೆ ಅಲ್ವಾ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ವಾವ್ ರೆಸಿಪಿ. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ಲಕ್ಷ್ಮಿ ಜಾನ್ಸಿ ಭಟ್, ಥ್ಯಾಂಕ್ ಯು ಸೋ ಮಚ್. ಸೊ ಲೋಲೆ ಮಾಡೋದ್ರಿಂದ ಅದು ಮೇಲೆ ತೇಲ್ಕೊಂಡು ಬರಲಿ. ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್, ಕಮ್ಮಿ ರೆಸಿಪಿ, ಕಮ್ಮಿ ಇಂಗ್ರೀಡಿಯೆಂಟ್ಸ್, ತುಂಬ ಸಿಂಪಲ್, ಕಮ್ಮಿ ಇಂಗ್ರೀಡಿಯೆಂಟ್ಸ್. ಬೇಕಿದ್ರೆ ಕಿಟಿ ಪಾರ್ಟೀಸ್ಗೆಲ್ಲ ನಾವು ಮಾಡ್ಕೋಬೋದು. ಈವ್ನಿಂಗ್ ಬರ್ಡೇ ಫಂಕ್ಷನ್ಸ್ಗೆ ಎಲ್ಲದಕ್ಕೂ ಮಾಡ್ಕೋಬೋದು. ಸೊ ಇದು ಪ್ರಿಪೇರ್ ಮಾಡಿ ಇಟ್ಕೋಬೋದು. ಒಂದು 4-5 ಡೇಸ್ ಏನಾಗಲ್ಲ. 1 ಡೇ ಬಿಫೋರೇ ಪ್ರಿಪೇರ್ ಕೂಡ ಮಾಡಿ ಇಟ್ಕೋಬೋದು ನಾವು. 4 to 5 ಡೇಸ್ ಏನಾಗಲ್ಲ. ಗೋಲ್ಡನ್ ಬ್ರೌನ್ ಬರಲಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಸಿಂಪಲ್ ಆ್ಯಂಡ್ ಈಸಿ, ಫಟಾಫಟ್ ಅಂತ ಆಗೋಗುತ್ತೆ. ಓ, ನೀವು ನೋಡಿದ್ರಾ? ನಾನು ನೋಡಿದ್ದೆ, ಮಾಡಿರಲಿಲ್ಲ. ಸೂಪರ್. ಆ್ಯಕ್ಚುಲಿ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ. ನನ್ನ ಸಿಸ್ಟರ್ ಮಕ್ಕಳು ಬರ್ತಾರಲ್ಲ, ಅವ್ರಿಗೆ ತುಂಬ ಇಷ್ಟ ಇದು.
ಅಂದರೆ ಸ್ವಲ್ಪ ಪೇಷನ್ಸ್ ಆಗಿ ಫ್ರೈ ಆಗೋದು ಸ್ವಲ್ಪ ನಿಧಾನ, ಸಿಮ್ಮಲ್ಲೇ ಫ್ರೈ ಮಾಡಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ನಿಧಾನ ಆಗುತ್ತೆ ಫ್ರೈ ಆಗೋದು. ಅದು ಬಿಟ್ಟರೆ ಬೇರೆ ಎಲ್ಲ ಬೇಗ ಬೇಗನೆ ಆಗೋಗುತ್ತೆ. ಈ ಕರ್ದಿರೋ ಅಂಥದ್ದನ್ನ ನಾವು ಶುಗರ್ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದಿಲ್ಲ. ಸೊ ಶುಗರ್ ಪೌಡ್ರನ್ನ ಕರ್ದಿರೋದಕ್ಕೆ ಉದುರಿಸ್ಕೊಂಡ್ರೆ ಒಂಚೂರು ರೋಸ್ಟ್ ರೆಡಿ ಆಗೋಗುತ್ತೆ. ಕಾಣಿಸ್ತಾ ಇದೆ ಅಲ್ಲ ಎಲ್ಲರಿಗೂ? ಇದು ಫ್ರೈ ಆಗೋದೇ ಒಂದು ಸ್ವಲ್ಪ ನಿಧಾನ ಟೈಮ್ ತೊಗೊಳುತ್ತೆ ಅಷ್ಟೇ, ಯಾಕಂದರೆ ಲೋ ಫ್ಲೇಮಲ್ಲೇ ಮಾಡಬೇಕಲ್ಲ ನಾವು. ಸೊ ಹಾಗಾಗಿ ರಸ್ತೆ ಪಕ್ಕದಲ್ಲೇ ಮನೆ ಇರೋದು, ಮೇನ್ ರೋಡಲ್ಲೇ. ಸೊ ಹಾಗಾಗಿ ವೆಹಿಕಲ್ ಶಬ್ದ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಹೆವಿ ವೆಹಿಕಲ್ಸ್ ಮೇನ್ ರೋಡ್ ಅಲ್ವಾ. ಸೊ ಮೇನ್ ರೋಡಲ್ಲಿ ಬಸ್ಸು ಲಾರಿ ಜಾಸ್ತಿ ಓಡಾಡುತ್ತೆ. ಯಾಕಂದರೆ ಮೇನ್ ರೋಡ್ ಚೆನ್ನೈ ಮೇನ್ ರೋಡ್ ಕನೆಕ್ಟ್ ಆಗುತ್ತೆ ನಮ್ಮ ಹೌಸು. ಸೊ ಇಲ್ಲಿಂದ ವೆಜಿಟೇಬಲ್ಸ್ ಲಾರಿ ಎಲ್ಲ ಹೋಗುತ್ತಲ್ಲ. ಸೊ ಹಾಗಾಗಿ ಕಾಣ್ತಾ ಇದೆಯಾ? ಸಖತ್ತಾಗಿದೆ. ಸೊ ಇದನ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡು ನೋಡಿ, ಸೌಂಡ್ ಎಷ್ಟು ಚೆನ್ನಾಗಿ ಬರುತ್ತೆ, ಖರ ಖರ ಅಂತ. ಸೊ ಈಗ ಇನ್ನೊಂದ್ಸತಿ ನಾವು ಇವನ್ನೆಲ್ಲ ಫ್ರೈ ಮಾಡ್ಕೊಂಡು ಬಿಡೋಣ ಅಷ್ಟೊತ್ತಿಗೆ. ಮಕ್ಕಳಿಗೆ ಇದು ಬೇಕಿದ್ರೆ ಸ್ವೀಟ್ ಕುರ್ಕುರೆ ಅಂತನಾದರೂ ಹೇಳಿ ಕೊಡ್ಬೋದು ನಾವು. ಬಟರ್ ಸ್ವೀಟು ಎಲ್ಲ ಹಾಕಿರ್ತೀವಲ್ಲ, ಸ್ವೀಟಾಗಿರುತ್ತೆ ಅವ್ರು ತಿನ್ನೋದಕ್ಕೆ. ಬೇಕಿದ್ರೆ ಇದ್ರ ಜೊತೆಗೆ ಚಾಕ್ಲೇಟ್ ಸಾಸ್ಕೋ ನಂಚ್ಕೊಳಕ್ಕೆ ಕೊಡ್ಬೋದು ಅವ್ರಿಗೆ, ಡಿಪ್ಪಿಂಗು. ಇದಕ್ಕೆ ನಾನಿವಾಗ ಶುಗರ್ಸ್ ಪೌಡರ್, ಸಕ್ಕರೆ ಪುಡಿನ ಸ್ಪ್ರಿಂಕಲ್ ಮಾಡ್ತೀನಿ. ಬಿಸಿ ಇದ್ದಾಗೆ ಮಾಡಿಬಿಟ್ರೆ ಇಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿಡ್ಕೊಂತು, ಬಿಸಿ ಇದೆ. ಸೊ ಅದು ಆಗೋಗ್ಲಿ, ಪ್ರೆಸೆಂಟೇಷನ್ ಮಾಡಿಬಿಡೋಣ. ಇಷ್ಟೇ ಸಿಂಪಲ್, ಕಮ್ಮಿ ಇಂಗ್ರೀಡಿಯೆಂಟ್ಸ್, ಬೇಗನೂ ಆಗುತ್ತೆ. ಯಾರಾದರೂ ರಿಲೇಟಿವ್ಸ್ ಬರ್ತಾರೆ ಅಂದ್ರೂ ಚೆನ್ನಾಗಿರುತ್ತೆ ಅವ್ರಿಗೆ ಈ ಥರ ಡಿಫ್ರೆಂಟಾಗಿ ಮಾಡಿ ಕೊಡೋದಕ್ಕೂ. ಗಾಡಿ ನಿಲ್ಸಿದ್ರೆ ಘಮ ಘಮನೂ ಬಂದು ಮನೆಗೆ ಬರ್ಬೋದು. ಖಂಡಿತ ಬನ್ನಿ ನಮ್ಮನೆಗೆ, ನೀವು ಬನ್ನಿ, ಅವರೇ ಅಲ್ಲ ಎಲ್ಲರೂ ಬನ್ನಿ, ರುಚಿಯಾಗಿ ಮಾಡಿಕೊಡ್ತೀನಿ. ಇದನ್ನು ಬಿಸಿ ಬಿಸಿಯಾಗಿ ಆಮೇಲೆ ಮತ್ತೆ ಮಾಡ್ತೀನಿ ನಾನು.
ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಜಾಸ್ತಿ ಆಗುತ್ತೆ. ಒಂದ್ಸತಿ ಮಾಡಿಟ್ಕೊಂಡ್ಬಿಟ್ರೆ ಒಂದ್ 2 ದಿನ 3 ದಿನಕ್ಕೆ ಯೋಚನೆ ಇರಲ್ಲ. ಏನಾರ ತಿನ್ಬೇಕು ಅಂತ ಅನ್ನಿಸ್ದಾಗ 1-2 ಬಾಯಿಗೆ ಹಾಕೊಂಡ್ರು ಸರಿ. ಪೈಪಿಂಗ್ ಬ್ಯಾಗ್ ಇರೋರು ಡಿಸೈನ್ ಆಗಿ ಸ್ವಲ್ಪ ದಪ್ಪಕ್ಕೆ ಹಾಕೋಬಹುದು. ಇದಾಗಿದೆ. ಮತ್ತೆ ಸಕ್ಕರೆ ಪುಡಿ ಒಂದು ಸ್ವಲ್ಪ ಉದುರಿಸ್ತೀನಿ. ಇದು ಬಿಸಿ ಆಗಿರೋದು. ಬೇಕಿದ್ರೆ ಪ್ಲೈನ್ ಆಗು ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಸಕ್ಕರೆ ಪುಡಿ ಉದುರಿಸ್ಕೋಬಹುದು. ಸಕ್ಕರೆ ಪುಡಿ ಉದುರಿಸ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಹಂಗೆ ಎಣ್ಣೆಯಲ್ಲಿ ಕರೆದು ಬಿಟ್ರೆ ಇನ್ನೊಂದ್ಸತಿ ಹಂಗೆ ಸಕ್ಕರೆ ಇಟ್ಕೊಳ್ಳುತ್ತೆ. ಇಲ್ಲ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡು ಕೂಡ ಹಾಕಿಟ್ಕೊಂಡು ಕೂಡ ನಾವು ಸ್ಟೋರ್ ಮಾಡ್ಕೋಬಹುದು. ಪ್ಲೇಟಿಂಗ್ ಮಾಡಿಬಿಡೋಣ. ಯಾವ ಕಲರ್ ಎತ್ಕೊಳ್ಳಿ? ಬ್ಲ್ಯಾಕ್. ಎಮ್ಮಿ ಟೇಸ್ಟಿ ಆಗಿರುವಂಥ ನಮ್ಮ ಚುರ್ರೋಸ್ ರೆಡಿ ಆಗೋಯ್ತು. ಈಸಿ. ಓಹೋ ನಿಧಾನ. ಓಕೆ, ನಮ್ಮ ಚುರ್ರೋಸ್ ಇವಾಗ ರೆಡಿಯಾಗಿ ಹೋಗಿದೆ. ಇದನ್ನು ಪ್ಲೇಟಿಂಗ್ ಮಾಡಿಬಿಡ್ತೀನಿ. 1 ಸೆಕೆಂಡ್. ಪ್ಲೇಟಿಂಗ್ ಅಲ್ಲ, ಡೆಕೋರೇಷನ್. ಹಾಯ್, ನೋಡಿದ್ರಲ್ಲ ಹೇಗಿತ್ತೆ ಅಂತ. ನಾನಿವಾಗ ಪ್ರೆಸೆಂಟೇಷನ್ ತೋರಿಸ್ತೀನಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಅಮೂಲ್ ಪ್ರಾಡಕ್ಟ್ಸ್ ಉಪಯೋಗಿಸಿ ಟೇಸ್ಟಿ ಆ್ಯಂಡ್ ಯಮ್ಮಿಯಾಗಿ ಮಾಡಿರುವಂಥ ಚುರ್ರೋಸ್ ಯಾವ ರೀತಿ ಮಾಡೋದು ಅಂತ ತೋರಿಸೋದನ್ನ ಸಿಂಪಲ್ಲಾಗಿ ನೀವು ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ. ಮತ್ತು ಈ ಅವಕಾಶನ ಮಾಡಿಕೊಟ್ಟಂಥ ಅಮೂಲ್ ತಂಡದವ್ರಿಗೆ ಮತ್ತು
ನಮ್ಮ ನಂದಿನಿ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಮುಂದಿನ ವಾರ ಇನ್ನೊಂದು ಈಸಿ ರೆಸಿಪಿ ಮತ್ತು ಇಂಟ್ರೆಸ್ಟಿಂಗ್ ಜೊತೆ ನಿಮ್ಮ ಮುಂದೆ ನಾನು ಬರ್ತೀನಿ. ಸೊ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿದೆ ಅಂತ ಹೇಳಿದ್ರಿ, ಟ್ರೈ ಮಾಡ್ತೀನಿ ಅಂತ ಹೇಳಿದ್ರಿ ಲಕ್ಷ್ಮಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.